ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಯಾವ ವಿಡಿಯೋ ಮಾಡಿದ್ದೀನಿ ಅಂತ ಅಂದರೆ, ನೋಡಿ, ಇದೇ ರಥಸಪ್ತಮಿ ದಿನ ನೀವು ನಿಮ್ಮ ಮನೆಯಲ್ಲಿ ದೇವರ ಕಟ್ಟೆ ಮೇಲೆ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದೆ ಅಥವಾ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ನೀವು ಸೂರ್ಯನಾರಾಯಣನಿಗೆ ಅವತ್ತಿನ ದಿನ ನೀವು ಪೂಜೆ ಮಾಡಬೇಕಾಗುತ್ತೆ. ಯಾಕಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಯಾರು ಸೂರ್ಯನಾರಾಯಣನಿಗೆ ಪೂಜೆ ಮಾಡಿರಲ್ವೋ ಅಂಥವರು ರಥಸಪ್ತಮಿ ದಿನ ಖಂಡಿತವಾಗ್ಲೂ ಸೂರ್ಯನಾರಾಯಣರಿಗೆ ಪೂಜೆನೇ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಅವತ್ತಿನ ದಿನ ಸೂರ್ಯನಾರಾಯಣ ಅವ್ರಿಗೆ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಆರೋಗ್ಯ ಭಾಗ್ಯ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಅಲ್ಲಿ ವಿಶೇಷವಾಗಿ ಸೂರ್ಯನಾರಾಯಣರಿಗೆ ರಥಸಪ್ತಮಿ ದಿನ ರಥನ ಬಿಡಿಸೋದ್ರಿಂದ ಆರೋಗ್ಯ ಆಯಸ್ಸು ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಇಷ್ಟ ಬಂದಂಗೆ, ಅಂದರೆ ನಿಮಗೆ ಯಾವ ರೀತಿ ಇಷ್ಟ ಬರುತ್ತೋ ಆ ರೀತಿ ನೀವು ಒಂದು ರಥದ ಚಿತ್ರನ ಬಿಡಿಸ್ಬೇಕಾಗುತ್ತೆ. ನೋಡಿ, ಈಗ ನಾನು ಬಂದು ನನಗೆ ಯಾವ ರೀತಿ ಬಿಡ್ಸೋಕ್ಕೆ ಬರುತ್ತೋ ಆ ರೀತಿ ನಾನು ಇಲ್ಲಿ ರಂಗೋಲಿನ ಬಿಡಿಸಿದ್ದೀನಿ. ನಿಮಗೆ ಯಾವ ರೀತಿ ಬಿಡಿಸ್ಬೇಕು ಅಂತ ಅನಿಸುತ್ತೋ ಅದನ್ನು ನೀವು ಒಂದು ರಂಗೋಲೆ ಹಾಕಿ ಆ ರಂಗೋಲಿಯಲ್ಲಿ ರಥದ ಥರ ಇರೋಂಥದ್ದನ್ನ ನೀವು ಬಿಡಿಸಾದ್ಮೇಲೆ ಅದ್ರ ಮಧ್ಯದಲ್ಲಿ ನೀವು ಸೂರ್ಯನಾರಾಯಣಂದು ಚಿತ್ರನ ಖಂಡಿತವಾಗ್ಲೂ ನೀವು ಬಿಡಿಸಲೇಬೇಕಾಗುತ್ತೆ. ಅದನ್ನು ನೀವು ಬಿಡಿಸಿದ ನಂತರ ಬೇಕಾದರೆ ಅದಾದಮೇಲೆ ನೀವು ಸುತ್ತಮುತ್ತ ನಿಮಗೆ ಯಾವ್ಯಾವ ಚಿತ್ರಗಳಿರುತ್ತೋ ಚಂದ್ರಂದು ಹಾಕ್ಬೋದು, ಗಣೇಶಂದು ಹಾಕ್ಬೋದು, ಲಕ್ಷ್ಮೀ ಪಾದ ಹಾಕ್ಬೋದು. ನಿಮಗೆ ಯಾವ್ಯಾವ ಚಿತ್ರ ಬರುತ್ತೋ ಆ ಚಿತ್ರಗಳನ್ನೆಲ್ಲನೂ ನೀವು ಅಲಂಕಾರ ಮಾಡ್ಬೋದು. ಆದರೆ ಮುಖ್ಯವಾಗಿ ರಥಸಪ್ತಮಿ ದಿನ ಖಂಡಿತವಾಗ್ಲೂ ರಥದಲ್ಲಿ ಸೂರ್ಯದೇವ ಕೂತಿರೋ ಅಂಥದ್ದನ್ನ ಒಂದು ರಂಗೋಲಿನ ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ, ಅವತ್ತಿನ ದಿನ ನೀವು ನಿಮ್ಮ ಕೈಯಲ್ಲಿ ಜಾಸ್ತಿ ದಾನ ಧರ್ಮ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಥವಾ ಪೂಜೆ ಪುನಸ್ಕಾರ ನಮ್ಮ ಕೈಯಲ್ಲಿ ಜಾಸ್ತಿ ದುಡ್ಡನ್ನ ನಮ್ಮ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರು, ನಾನು ಹೇಳ್ಕೊಡೋ ರೀತಿಲಿ ಸರಳ ಅಂದರೆ ತುಂಬ ಸರಳ, ಏನು ಮಾಡಬೇಕಾಗಿಲ್ಲ. ನೋಡಿ, ಇವಾಗ ನೀವು ರಂಗೋಲಿಗೆ ನಾನು ಏನು ಜಾಸ್ತಿ ದುಡ್ಡು ಖರ್ಚು ಮಾಡೇ ಇಲ್ಲ. ನಮ್ಮ ಮನೇಲಿರೋವಂಥ ರಂಗೋಲಿನ ನಾನು ತಗೊಂಡು ಅದರಲ್ಲಿ ನಮ್ಮ ಮನೆಯಲ್ಲಿ ದೇವರಿಗೆ ಅರ್ಪಣೆ ಮಾಡುವಂಥ ಕುಂಕುಮನ ತಗೊಂಡು ಅದರಲ್ಲೇ ನಾನು ಒಂದು ರಂಗೋಲಿನ ಹಾಕಿದ್ದೀನಿ. ನೋಡಿ, ಅದಕ್ಕೆ ಸೂರ್ಯದೇವರಿಗೆ ಫೋಟೋನೇ ತರಬೇಕು, ಹಣ್ಣೇ ಇಡಬೇಕು, ಪೂಜೆಗೆ ಅಷ್ಟು ಖರ್ಚು ಮಾಡಬೇಕು, ಇಷ್ಟು ಖರ್ಚು ಮಾಡಬೇಕು, ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರನ ನಮ್ಮ ಅಳತೆಗೆ ಮೀರಿ ನಾವು ಮೆಚ್ಚಿಸೋಕ್ಕೆ ಹೋಗಬಾರ್ದು. ನಮ್ಮ ಮನೇಲಿ ಏನಿರುತ್ತೋ ಆ ವಸ್ತುಗಳಲ್ಲಿ ನಾವು ಸಾಲ ಮಾಡಿ ಪೂಜೆ ಮಾಡೋದಕ್ಕಿಂತ ಅಥವಾ ಜನರು ಮೆಚ್ಚೋದಕ್ಕೋಸ್ಕರ ನಾವು ಪೂಜೆ ಪುನಸ್ಕಾರ ಮಾಡಿದರೆ ಖಂಡಿತವಾಗ್ಲೂ ಅದು ನಮಗೆ ಯಾವುದೇ ರೀತಿ ಒಳ್ಳೆಯದಾಗೋದಿಲ್ಲ ಅಂತ ಗ್ರಂಥದಲ್ಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ನಾವು ಯಾವತ್ತೂ ಅಷ್ಟೇ ಏನಿರುತ್ತೋ ನಿಮ್ಮ ಮನೇಲಿ ಯಾವ ವಸ್ತುಗಳಿರುತ್ತೋ ಆ ವಸ್ತುಗಳಲ್ಲಿ ಭಗವಂತನ ನೀವು ನಿಷ್ಕಲ್ಮಶವಾದ ಶುದ್ಧವಾದ ಮನಸ್ಸಿಂದ ನೀವು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಭಗವಂತ ನಿಮ್ಮ ಭಕ್ತಿನ ಮೆಚ್ಕೊಂಡು ನೀವು ಯಾವ ಉದ್ದೇಶಕ್ಕೆ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರೋ ಆ ಪೂಜೆಗೆ ನಿಮಗೆ ಶೀಘ್ರ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ರಂಗೋಲಿ ತೊಗೊಂಡಾದ್ಮೇಲೆ ನಿಮ್ಮ ಮನೇಲಿರೋಂಥ ಕುಂಕುಮನ ತೊಗೊಂಡು ನನಗೆ ಗೊತ್ತಿರೋದನ್ನ ನಾನಿಲ್ಲಿ ಬಿಡಿಸಿದ್ದೀನಿ. ನಿಮಗೆ ಯಾವ ರೀತಿ ರಥದ ರಂಗೋಲಿ ಬರುತ್ತೋ ಆ ರಂಗೋಲಿನ ಹಾಕ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ, ಒಂದು ತಾಮ್ರದ ಒಂದು ಚೊಂಬನ್ನ ನೀವು ತೊಗೊಬೇಕಾಗುತ್ತೆ. ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಕೆಂಪು ಚಂದನ ಏನಾದರೂ ಸಿಕ್ಕಲಿಲ್ಲ ಅಂದರೆ ನಿಮ್ಮ ಮನೇಲಿರೋಂಥ ಕುಂಕುಮನ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬಂದು ಕಪ್ಪು ಎಳ್ಳನ್ನು ಅದ್ರ ಒಳಗಡೆಗೆ ಹಾಕ್ಬಿಟ್ಟು ನೀವು ಸ್ವಲ್ಪ ಹಾಲಿದ್ದರೆ ಅದನ್ನು ನೀವು ಸೇರಿಸ್ಬಿಟ್ಟು ನೀವು ಸೂರ್ಯನಿಗೆ ಆರ್ಘ್ಯ ಕೊಡೋದು. ಅಂದರೆ ಸೂರ್ಯನಿಗೆ ನೀವು ಅದನ್ನು ತೋರಿಸ್ಬಿಟ್ಟು ಒಂದು ಕೆಳಗಡೆ, ಅಂದರೆ ಈಗ ಸೂರ್ಯನಿಗೆ ನೀವು ಚೊಂಬಲ್ಲಿ ನೀವು ತಾಮ್ರದ ಚೊಂಬಲ್ಲಿ ಸೂರ್ಯನಿಗೆ ನೀವು ತೋರಿಸ್ತಾ ಇರ್ತೀರ, ಅಲ್ಲಿ ಇನ್ನೊಂದು ಬಟ್ಲು ಅಥವಾ ಪಾತ್ರೆನೋ ಅದನ್ನು ನೀವು ಕೆಳಗಡೆ ಇಟ್ಕೊಂಡು ಅದಕ್ಕೆ ನೀವು ನೀರನ್ನು ಸುರಿದ್ಬಿಟ್ರೆ ಸಾಕು. ನೀವು ಏನೂ ಹೇಳಕ್ಕೆ ಬರಲಿಲ್ಲ ಅಂದ್ರೂ, ನಿಮಗೆ ಯಾವ ಮಂತ್ರನೂ ಹೇಳಕ್ಕೆ ಬರಲಿಲ್ಲ ಅಂತ ಅಂದ್ರೂ ನೀವು ಓಂ ಸೂರ್ಯನಾರಾಯಣ ಸ್ವಾಮಿಯೇ ನಮಃ
ನಮಃ ಅಂತ ಹೇಳ್ಕೊಂಡ್ರೂ ಆಗುತ್ತೆ, ಇಲ್ಲ ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡ್ರೆ ಒಂದು 11 ಸರಿ ನೀವು ಹೇಳ್ಕೊಂಡು ಆ ನೀರನ್ನು ನೀವು ಅವತ್ತಿನ ದಿನ ಅರ್ಘ್ಯ ಕೊಟ್ಟರೆ ಸಾಕು. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರೋ ಅಂಥದ್ದು ಯಾವುದೂ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಕಪ್ಪು ಎಳ್ಳು ಇರುತ್ತೆ, ಆ ಕಪ್ಪು ಎಳ್ಳನ್ನು ಸ್ವಲ್ಪ ಹುರ್ದ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಹಾಕಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದಾನನ ಕೊಡಿ. ಯಾಕಂದರೆ ನಾವು ಈ ರಥಸಪ್ತಮಿ ದಿನ ನಾವು ಎಷ್ಟು ದಾನ ಕೊಡ್ತೀವೋ ಅಷ್ಟು ನಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಯಾಕೆ ನಾನು ಈ ದಾನನ ಕೊಡಬೇಕು ಅಂತ ಅಂತೀವಿ ಅಂದರೆ, ನಾವು ಒಬ್ಬರಿಗೆ ನಾವು ತಿನ್ನೋದ್ರಲ್ಲಿ ಒಂದು ತುತ್ತು ನಾವು ಭಗವಂತನ ಹೆಸರಲ್ಲಿ ಬೇರೆಯವ್ರಿಗೆ ಕೊಟ್ಟಾಗ ನಮಗೆ ಇನ್ಯಾವತ್ತೋ ಒಂದು ಕಷ್ಟದ ಪರಿಸ್ಥಿತಿ ಇದ್ದಾಗ ನಾವು ಒಂದು ತುತ್ತು ದಾನ ಮಾಡಿದರೆ ನಮಗೆ ಆ ಒಂದು ತುತ್ತು ಇನ್ನು ಬೇರೆ ಕಡೆ ಹೋದಾಗ ನಮಗೆ 4 ತುತ್ತು ಸಿಗುವಂಥದ್ದನ್ನ ಭಗವಂತ ನಮಗೆ ಎತ್ತಿಟ್ಟಿರ್ತಾನೆ. ಆದರೆ ಅದು ಸಮಯಕ್ಕೆ ಬಂದಾಗ ಖಂಡಿತವಾಗ್ಲೂ ಸಿಗುತ್ತೆ. ಅಂದರೆ ನಾನು ಆಡು ಮಾತಲ್ಲಿ ಹೇಳ್ತಾ ಇದ್ದೀನಿ, ಈ ರೀತಿ ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗಲೂ ಅಷ್ಟೇ ಭಗವಂತನ ನಾವು ಪ್ರೀತಿಯಿಂದ ಮಾಡಿದಾಗ ಆ ಪ್ರೀತಿ ಯಾವತ್ತೂ ನಮಗೆ ಮೋಸ ಆಗೋದಿಲ್ಲ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನೀವು ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ಈ ರೀತಿ ರಂಗೋಲಿ ಎಲ್ಲ ಹಾಕೊಂಡಿದ ಮೇಲೆ ಏನು ಮಾಡಬೇಕು ಅಂದರೆ, ನೀವು ದೀಪ ಹಚ್ಚೋ ಅಂಥ ಸಂದರ್ಭದಲ್ಲಿ ಸಾಧ್ಯ ಆದರೆ ಅವತ್ತಿನ ದಿನ ಕೆಂಪು ಬತ್ತಿನ ನೀವು ಮಾಡಿ ಆ ದೀಪಕ್ಕೆ ಹಾಕಿ. ಯಾವ ರೀತಿ ಕೆಂಪು ಬತ್ತಿನ ಮಾಡ್ಕೊಬೇಕು ಅಂತಂದರೆ, ನೀವು ಮಾಮೂಲಿ ಬತ್ತಿ ಇರುತ್ತಲ್ಲ ಆ ಬತ್ತಿಗೆ ನೀವು ಸ್ವಲ್ಪ ನೀವು ಹಾಲಾದರೂ ಸರಿ ನೀರಾದರೂ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಂಬಿಟ್ಟು ಆ ಬತ್ತಿನ ಚೆನ್ನಾಗಿ ಕುಂಕುಮದಲ್ಲಿ ಅದ್ದಿ ಅದಾದಮೇಲೆ ನೀವು ಅದನ್ನು ಸ್ವಲ್ಪ ಒಣಗಿ ಇಟ್ಬಿಟ್ರೆ ಅದು ಕೆಂಪು ಕಲರ್ ಆಗುತ್ತೆ. ಅದನ್ನು ನೀವು ದೀಪಕ್ಕೆ ಹಾಕ್ಬಿಟ್ಟು ಅದನ್ನು ನೀವು ದೀಪನ ಹಚ್ಚೋದ್ರಿಂದ ಸೂರ್ಯನಾರಾಯಣರಿಗೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ನೀವು ಈ ರಂಗೋಲಿನ ಬೆಳಗಿನ ಜಾವ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಆರೋಗ್ಯ ಅನ್ನೋದು, ಆಯಸ್ಸು ಅನ್ನೋದು, ಯಾವುದೇ ಅಪಮೃತ್ಯು ದೋಷಗಳು ಖಂಡಿತವಾಗ್ಲೂ ಬರೋದಿಲ್ಲ. ಯಾಕಂದರೆ ಸೂರ್ಯದೇವ ಬಂದು ಆರೋಗ್ಯಕಾರಕ. ಎಷ್ಟೇ ನಮಗೆ ಆಯಸ್ಸು ಒಂದು ಇದ್ದರೆ ತಾನೇ ನಾವು ಏನಾದರೂ ಸಾಧಿಸಬೇಕು ಅಂದರೆ, ಅಥವಾ ನಾವು ಇಷ್ಟಪಟ್ಟಿದ್ದನ್ನ ತಿನ್ನಬೇಕು ಅಂದರೆ, ಉಣ್ಣಬೇಕು ಅಂತಂದರೆ, ಅಥವಾ ನಾವು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಡ್ರೆಸ್ ಮಾಡಿಕೊಂಡು ಓಡಾಡಬೇಕು, ಶಕ್ತಿಯಾಗಿರಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ದುಡ್ಡಲ್ಲ. ನಮಗೆ ಬೇಕಾಗಿರೋದು ಮೊದಲು ಆರೋಗ್ಯ ಅನ್ನೋದು. ಆ ಆರೋಗ್ಯ ನಮಗೆ ಚೆನ್ನಾಗಿರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನಾವು ಸೂರ್ಯನಾರಾಯಣನ ಅವತ್ತಿನ ದಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ಅವತ್ತಿನ ದಿನ ನದಿ ತೀರಗಳಲ್ಲಿ ತುಂಬ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಸಮುದ್ರಗಳ ಹತ್ರ ಸ್ನಾನದ ವ್ಯವಸ್ಥೆ ಇರುತ್ತೆ, ನದಿಗಳ ಹತ್ರ ಇರುತ್ತೆ, ಕೆರೆ ಕಟ್ಟೆಗಳಲ್ಲಿರುತ್ತೆ. ನೀವು ಸಾಧ್ಯವಾದರೆ ಅವತ್ತಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನಿಮ್ಮ ಸುತ್ತಮುತ್ತ ನದಿಗಳಿದ್ದರೆ ನದಿ ಸ್ನಾನನ ಮಾಡಿ. ಅದರಲ್ಲೂ ಆ ನದಿ ಸ್ನಾನ ಮಾಡುವಾಗ ಒಂದು ಮನೆಯಲ್ಲಿ ಮಾಡ್ಬೋದು, ಅಥವಾ ನೀವು ನದಿಗಳಲ್ಲಿ ಮಾಡುವಾಗ ಒಂದು ಉಪಾಯನ ಮಾಡ್ಕೊಬೇಕಾಗುತ್ತೆ. ಅದ್ರ ಬಗ್ಗೆನೂ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರಿನಾ ಸ್ನೇಹಿತರೆ? ನೋಡಿ, ಈ ರೀತಿ ಇದೆ. ನಿಮಗೂ ಸಾಧ್ಯವಾದರೆ ಈ ಥರದ ರಂಗೋಲಿ ಹಾಕ್ಕೊಳ್ಳಿ. ನಿಮಗೆ ನೋಡಿ, ನಾನು ಇದೇ ಥರದ್ದೇ ಹಾಕಬೇಕು ಅಂತೇನಿಲ್ಲ. ನಾನು ಈ ರೀತಿ ಮಾಡಬೇಕು, ನನಗೆ ಗೊತ್ತಿರೋವಂಥವ್ರು ನನ್ನ ಫ್ರೆಂಡ್ಸಿಗೆ ನಾನು ಈ ರೀತಿನ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಈ ರೀತಿ ಇದೆ. ನೋಡಿ, ಅಲ್ಲಿ ನಾನು ಸೂರ್ಯದೇವರದ್ದು ಧ್ವಜಸ್ತಂಭನ ಬಾವುಟನ ನಾನಲ್ಲಿ ಬರೆದಿದ್ದೀನಿ. ನೋಡಿ, ಈ ರೀತಿ ಇದೆ ರಂಗೋಲಿ. ನೋಡಿ ಸ್ನೇಹಿತರೆ, ನಾನು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಪುಟ್ಟ ರಥ ನೋಡಿ. ನೋಡಿ ಸ್ನೇಹಿತರೆ, ನನಗೆ ಇಲ್ಲಿ ಚಕ್ರ ಹಾಕೋದಕ್ಕೆ ಜಾಸ್ತಿ ಸ್ಪೇಸ್ ಇಲ್ಲದಕ್ಕೆ ನಾನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ನಾನು ಇದನ್ನೇ ಬಿಡಿಸಿ ಅಂತ ಖಂಡಿತವಾಗ್ಲೂ ನಾನು ಖಂಡಿತ ಹೇಳ್ತಾ ಇಲ್ಲ. ನೀವು ನಿಮಗೆ ಯಾವ ರೀತಿ ಚಿತ್ರನ ಅಥವಾ ರಂಗೋಲಿನ ನಿಮಗೆ ಬಿಡಿಸ್ಬೇಕು ಅನಿಸುತ್ತೋ ಆ ರಂಗೋಲಿನ ಹಾಕಿ. ಅದರಲ್ಲೂ ಸೂರ್ಯನಾರಾಯಣನಿಗೆ ಯಾವುದೇ ಕಾರಣಕ್ಕೂ ಕೆಂಪು ಕಲರ್ ಬಿಟ್ಟು ಬೇರೆ ಯಾವ ಕಲರ್ ಹಾಕಿದ್ರೂ ಅದು ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಕೆಂಪು ಚಂದನ, ಕೆಂಪು ಹೂವುಗಳು, ಕೆಂಪು ಗುಲಾಬಿ ಅಥವಾ ಕೆಂಪುಗೆ ಇರೋಂಥ ವಸ್ತುಗಳು ಅಂದರೆ ಸೂರ್ಯನಾರಾಯಣನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಕೆಂಪು ಹೂಗಳಿಂದನೇ ಮತ್ತು ಕೆಂಪು ಕುಂಕುಮದಿಂದನೇ, ಜಾಸ್ತಿ ಅಲಂಕಾರ ಇಲ್ಲ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು, ಆಮೇಲೆ ನಾನು ಹೇಳಿದ್ನಲ್ಲ ನಿಮ್ಮ ಕೈಲಿ ಏನೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದರೂ ಸರಳವಾಗಿ ಅದು ಮಾಡೋಕ್ಕಾಗಲಿಲ್ಲ ಅಂದರೆ
ಅವತ್ತಿನ ದಿನ ನಿಮ್ಮ ಸುತ್ತಮುತ್ತ ಇರೋವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಶಿವನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಶನಿ ಮಹಾತ್ಮ ದೇವಸ್ಥಾನಗಳಿಗೆ ಹೋಗಿ, ಅವತ್ತಿನ ದಿನ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಭಗವಂತನ ನೀವು ಪ್ರಾರ್ಥನೆ ಮಾಡಿ. ಅಟ್ಲೀಸ್ಟ್ ನಾನು ಒಬ್ಬ ಬದುಕಿದ್ದೀನಿ ಭೂಮಿ ಮೇಲೆ, ನೀವು ಮನೆಯಲ್ಲೇ ಕೂತ್ಕೊಂಡಿದ್ದು ನನಗೆ ಎಲ್ಲದೂ ಒಳ್ಳೇದು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಹಬ್ಬ ಹರಿದಿನಗಳಲ್ಲಿ ಅಥವಾ ವ್ರತ ಪೂಜೆಗಳು ಮಾಡೋಂಥ ಸಂದರ್ಭದಲ್ಲಿ ನಾವು ಭಗವಂತನ ಹತ್ರ ಹೋಗಿ ನಮಗೆ ಏನು ಬೇಕೋ ಅದನ್ನು ನಾವು ಭಗವಂತನ ಹತ್ರ ಬೇಡಬೇಕೇ ಹೊರತು ನಾವು ಅದನ್ನು ಬಿಟ್ಬಿಟ್ಟು ಮನುಷ್ಯರ ಹತ್ರ ಬೇಡ್ಕೊತಿರ್ತೀವಿ. ನನಗೆ ಅದಿಲ್ಲ, ನಂಗೆ ಇದಿಲ್ಲ, ನಂಗೆ ಆ ಸಮಸ್ಯೆ ಇದೆ, ನಂಗೆ ಈ ಸಮಸ್ಯೆ ಇದೆ ಅಂತ. ಖಂಡಿತವಾಗ್ಲೂ ನಾವು ಆ ತಪ್ಪನ್ನು ಬಿಟ್ಬಿಟ್ಟು ನಮ್ಗೆ ಎಷ್ಟು ನೋವಿದೆ, ನಮ್ಗೆ ಎಷ್ಟು ಸಂಕಟ ಇದೆ ಅದನ್ನು ನೀವು ಹೋಗಿ ಭಗವಂತನ ಹತ್ರ ನಿಂತ್ಕೊಂಡು ನನಗೆ ಈ ಥರದ್ದು ಕಷ್ಟ ಆಗ್ತಿದೆ, ನನಗೆ ಈ ಥರದ್ದು ನೋವು ಆಗ್ತಾ ಇದೆ, ಆ ನೋವಿಗೆ ನನಗೆ ಏನಾದರೂ ಒಂದು ದಾರಿ ಕೊಡಿ ಅಂತ ಹೇಳಿ ನೀವು ದೇವ್ರ ಹತ್ರ ಹೋಗಿ ಕೇಳಿಕೊಂಡು ನಿಮ್ಮ ಸಮಸ್ಯೆನ ಅವ್ರ ಹತ್ರ ಹೇಳ್ಬಿಟ್ಟು ಬಂದಾಗ ತಾನೇ ನಿಮ್ಗೆ ಇಂಥ ಸಮಸ್ಯೆ ಇದೆ ಅಂತ ಭಗವಂತನಿಗೂ ಗೊತ್ತಾಗೋದು ಸಾಧ್ಯ. ಆವಾಗ ಭಗವಂತನು ನಿರ್ಧಾರ ಮಾಡ್ತಾನೆ, ಇವ್ರಿಗೆ ಕೊಡಬೇಕಾ ಕೊಡಬಾರ್ದಾ, ಅಥವಾ ಇವ್ರ ಕರ್ಮ ಮುಗ್ದಿದೆಯಾ ಮುಗ್ದಿಲ್ವಾ, ಇವ್ರು ಏನು ಸಂಪಾದನೆ ಮಾಡಿದ್ದಾರೆ, ಇವರು ನನಗೋಸ್ಕರ ಎಷ್ಟು ಸೇವೆ ಮಾಡಿದ್ದಾರೆ ಅಂತ ಭಗವಂತನು ಸಹ ನಿರ್ಣಯ ಮಾಡ್ತಾನೆ. ನಾವು ಏನೂ ಸೇವೆ ಮಾಡ್ದಲೆ, ನಾವೇನೂ ಒಂದು ಯಾವುದೇ ರೀತಿ ಪ್ರಯತ್ನನೇ ಪಡ್ದಲೆ ಕುತ್ಕೊಂಡ್ಬಿಟ್ಟು ನಾವೆಲ್ಲದೂ ನಮಗೆ ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಒಂದು ಇರುವೆ ಕೂಡ ಒಂದೇ ಒಂದು ಸಣ್ಣ ಸಕ್ಕರೆಗೆ ಅದು ಸಹ ಆಚೆ ಓಡಾಡಿ ತನ್ನ ಊಟನ ತಾನು ಅದು ಹೊಂಚ್ಕೊಂಡು ತಿನ್ನುತ್ತೆ ಅಂದಮೇಲೆ ನಮಗೆ ಏನು ಬೇಕು ಅಂತ ಭಗವಂತನಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಮ್ಗೆ ಏನು ಕೊಡಬೇಕು ಅಂತ ಅವನು ತೀರ್ಮಾನ ಮಾಡಿದ್ರೆ, ಅವ್ನಿಗೆ ಯಾವಾಗ ಕೊಡಬೇಕು ಅಂತ ಅವ್ನು ನಿರ್ಧಾರ ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಅವತ್ತಿನ ದಿನ ದೇವಸ್ಥಾನಗಳಿಗೆ ಹೋಗಿ, ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ, ನೀವು ಪೂಜೆ ಮಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಅವತ್ತಿನ ದಿನ ನೀವು ಹೋಗಿ ಆ ದೇವರನ್ನ ಕಣ್ ತುಂಬಿಸ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಅಷ್ಟೇ ಭಗವಂತನ ನಾವು ನಮ್ಮ ಕೈಲಿ ಸೇವೆ ಮಾಡೋಕ್ಕಾಗಲಿಲ್ಲ ಅಂದ್ರೂ, ನಾವು ಹೂವು ಹಣ್ಣು ಆಮೇಲೆ ನೀವು ತಿಂಡಿ ತಿನಿಸುಗಳು ಏನೂ ಕೊಡೋಕ್ಕಾಗಲಿಲ್ಲ ಅಂದರೂ ಕಣ್ಣಿಂದ ನಾವು ಭಗವಂತನ ನೋಡಿ, ಕಣ್ಣಿಂದ ನೋಡಿ ದೇಹದೊಳಗಡೆ ನಾವು ಅದನ್ನು ಮುಚ್ಚಿಟ್ಕೊಂಡ್ಬಿಡ್ಬೇಕು ಭಗವಂತನ. ಆವಾಗ ನಾವು ಎಷ್ಟು ನಾವು ಪ್ರೀತಿ ಮಾಡ್ತೀವಿ ಅಂತ ಆ ಭಗವಂತನಿಗೆ ಅರ್ಥ ಆಗಬೇಕು. ಆ ಅರ್ಥ ಆದಾಗ ಮಾತ್ರ ಭಗವಂತ ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಮ್ಮಿಂದ ನಮ್ಮ ದೇವ್ರ ಹತ್ರ ಹೋದಾಗ ನೀವು ಈ ರೀತಿ ಕೇಳ್ಕೊಬೇಕು, ಭಗವಂತ ನನ್ನ ಹತ್ರ ಏನು ಕೊಡೋಕ್ಕೆ ನಂದು ಅನ್ನೋದು ಈ ಪ್ರಪಂಚದಲ್ಲಿ ಏನೂ ಇಲ್ಲಪ್ಪ, ನಾನು ಕೊಡೋದು ಒಂದೇ ಒಂದು ನಿಷ್ಕಲ್ಮಶವಾದ ಶುದ್ಧವಾದ ಮನಸ್ಸಿನಿಂದ ನಾನು ನನ್ನ ಆತ್ಮನ ನಿನಗೆ ಸಮರ್ಪಣೆ ಮಾಡ್ಕೊತಾ ಇದ್ದೀನಿ, ನನ್ನ ಆತ್ಮನ ನಿನಗೆ ಒಪ್ಪಿಸ್ತಿದ್ದೀನಿ, ನನ್ನ ಕಷ್ಟನ ನಾನು ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಭಗವಂತ, ಖಂಡಿತವಾಗ್ಲೂ ನನ್ನನ್ನು ಕೈ ಬಿಡಬೇಡ ಅಂತ ನೀವು ಭಗವಂತನ ಹತ್ರ ನೀವು ಕೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆಗೆ ಹೋಗ್ಬಿಟ್ಟು ಭಗವಂತ ಅಟ್ಲೀಸ್ಟ್ ನನ್ನ ನೋಡೋಕ್ಕಾದರೂ ಬಂದಿದ್ದಾನಲ್ಲ ಅಂತ ಆ ಖುಷಿಗೆ ಕ್ರಮೇಣ ದಿನ ಕ್ರಮೇಣ ನಿಮ್ಮ ಕಷ್ಟಗಳು ಖಂಡಿತವಾಗ್ಲೂ ಕರಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನಗೂ ಇನ್ನಷ್ಟು ವಿಡಿಯೋಗಳನ್ನ ನಿಮಗೆ ಮಾಡಿ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳ್ಕೊತಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.